ವೀಕ್ಷಕರೇ ನಮಸ್ಕಾರ, ಇನ್ಸೈಡರ್ಸ್ಗೆ ಸ್ವಾಗತ. ವೀಕ್ಷಕರೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಲವು ನೋಡಬೇಕಾದ ಸಿನಿಮಾ, ಕೆಲವು ನೋಡಲೇಬೇಕಾದ ಸಿನಿಮಾ. ಅಂಥದ್ದೊಂದು ಸಿನಿಮಾ ಆಜಾದ್ ಭಾರತ್ ಅನ್ನೋ ಸಿನಿಮಾ. ಸೊ ಇದರ ನಿರ್ದೇಶಕರು ಹಾಗೂ ನಿರ್ಮಾಪಕರು ಹಾಗೂ ಅದರಲ್ಲಿ ಮುಖ್ಯ ಪಾತ್ರ ಮಾಡಿರುವಂತಹ ರೂಪಾಯಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಕೇಳೋಣ. ಮೇಡಮ್, ನಾವು ರಾಜ್ಕುಮಾರ್ ಕಾಲದಲ್ಲಿ ನೋಡ್ತಿದ್ವಿ ಮೇಡಮ್, ಇಂಥ ಕಥೆಗಳ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇತಿಹಾಸವನ್ನು ಜನಗಳು ತಿಳಿಸೋದ ಸಿನಿಮಾಗಳು. ಫಸ್ಟ್ ನಿಮ್ಗೆ ಈ ಸಿನಿಮಾ ಮಾಡಬೇಕಂತ ಯಾವಾಗ ಅನ್ನಿಸ್ತು, ಯಾಕೆ ಅನ್ನಿಸ್ತು ಮೇಡಮ್? ನೀವು ಹೇಳ್ದಂಗೆ ರಾಜ್ಕುಮಾರ್ ಸರ್ಗೆ ನಾನೇ ದೊಡ್ಡ ಫ್ಯಾನು. ನಾನು ಕೂಡ ರಾಜ್ಕುಮಾರ್ ಸರ್ ಅವರ ಫಿಲಮ್ಗಳನ್ನೇ ನೋಡಿ ನನ್ನ ಮದುವೆ ಆಗೋ ಗಂಡ ಕೂಡ ಅದೇ ಥರ ಕ್ಯಾರೆಕ್ಟರ್ ಇರಬೇಕು ಅಂತ ಆಸೆ ಪಟ್ಟಂಥವಳು ನಾನು. ಇದ್ರ ಬಗ್ಗೆ ಕತೆ ನನಗೆ ಕರೋನಾ ಟೈಮಲ್ಲಿ ನಾನು ಒಂದಷ್ಟು ದೇಶಭಕ್ತಿ ಬಗ್ಗೆ, ನಾನು ಬೇಸಿಕಲಿ ತುಂಬ ದೇಶಭಕ್ತಿ ಇರೋವಂಥ ವ್ಯಕ್ತಿ. ಸೊ ನನ್ನ ಕತೆಗಳನ್ನ ಹುಡುಕ್ತಾ ಹೋದಾಗ ನೀರ ಆರ್ಯ ಕತೆ ಸಿಕ್ತು. ಅನ್ಸಂಗ್ ಹೀರೋಸು ಅವ್ರಗಳ ಬಗ್ಗೆ ನಾವು ಯಾರೂ ಓದಿಲ್ಲ, ಕಾಲೇಜಲ್ಲಿ ಓದಿಲ್ಲ, ಸ್ಕೂಲಲ್ಲಿ ಓದಿಲ್ಲ. ಸೊ ಅದ್ರ ಬಗ್ಗೆ ಯಾಕೆಂದರೆ ಎಷ್ಟೊಂದು ಜನ ಆರ್ಮಿನಲ್ಲಿ ಲೀಡರ್ಸ್ ಇದ್ರೂ ನೀರ ಆರ್ಯ ಇಷ್ಟೆಲ್ಲ ಕಷ್ಟಪಟ್ಟಲಲ್ಲ ಅಂತ ಅದನ್ನು ರಿಸರ್ಚ್ ಮಾಡ್ತಾ ಹೋದಾಗ ನನಗೆ ಅಗಾಧವಾದ ವ್ಯಕ್ತಿತ್ವ ಅಂದರೆ ನೇತಾಜಿ ಬಗ್ಗೆ ಗೊತ್ತಾಗ್ತಾ ಹೋಯಿತು. ಹೆಂಗಪ್ಪ ಆಗಿನ ಕಾಲದಲ್ಲಿ ವಾಟ್ಸಪ್ ಇರಲಿಲ್ಲ, ಫೋನ್ ಇರಲಿಲ್ಲ, ಕಂಪ್ಯೂಟರ್ ಇರಲಿಲ್ಲ, ಮೈಕ್ ಇಟ್ಕೊಂಡು ಭಾಷಣ ಮಾಡೋಕ್ಕಾಗ್ತಿರಲಿಲ್ಲ, ಆದರೂ ಎಲ್ಲ ದೇಶಕ್ಕೂ ಹೋಗಿ ಹೇಗೆ ಮಹಿಳಾ ಆರ್ಮಿನ ಸ್ಥಾಪಿಸಿದ್ರು, ಇದೆಲ್ಲ ಅಮೇಝಿಂಗ್ ಅನ್ನಿಸ್ತು. ಆಮೇಲೆ ನಾನು ಡೆಲ್ಲಿಗೆ ಹೋಗ್ಬಿಟ್ಟೆಲ್ಲ INA ಆರ್ಮಿನಲ್ಲಿ ಬದುಕಿರೋ ಅಂಥ ತುಂಬ ಹಳೇ ಕಾಲದ ಜನ ಸಿಕ್ಕಿದ್ರು ನಂಗೆ ಒಂದಷ್ಟು ಜನ. ಆಮೇಲೆ ಅವ್ರಗಳ ಹತ್ರ ನಾನು ಕತೆ ಕೇಳ್ಕೊಂಡು ಅದೆಲ್ಲ ಕ್ಯಾರೆಕ್ಟರ್ನು ರಿಸರ್ಚ್ ಮಾಡಿದೆ. ನೀರ ಆರ್ಯನ ಯಾರು ಅಡಾಪ್ಟ್ ಮಾಡಿಕೊಂಡ್ರು, ಚಜ್ಜು ರಾಮನ್ ಅವ್ರು ಏನೇನು ದೇಶಕ್ಕಾಗಿ ಹೆಲ್ಪ್ ಮಾಡಿದರು, ಎಷ್ಟು ಜನಕ್ಕೆ ಫಂಡಿಂಗ್ ಮಾಡ್ತಾಯಿದ್ರು, ಮತ್ತು ನನ್ನ ಗಂಡನ ಕ್ಯಾರೆಕ್ಟರು ಶ್ರೀಕಾಂತ್ ರಂಜನ್ ದಾಸ್, ಅವ್ನು ಯಾಕೆ ಲಾಯಲ್ ಆಫೀಸರ್ ಆಗಿದ್ದ ಬ್ರಿಟಿಷರ್ಗೆ, ಇವಳು ದೇಶ್ ಪೆಹಲೆ ಅಂತ, ದೇಶಕ್ಕಾಗಿ ನಿನ್ನನ್ನೇ ಕೊಲೆ ಮಾಡ್ತೀನಿ, ನನಗೆ ನೇತಾಜಿ ಬೇಕು ಅಂತ ಡಿಸೈಡ್ ಮಾಡೋವಂಥ ಸ್ಟ್ರಾಂಗ್ ಕ್ಯಾರೆಕ್ಟರು. ಸೊ ಇದೆಲ್ಲ ಒಂದೊಂದೇ ಹುಡ್ಕೊಂಡೋದ್ವಿ. ಇವನ್ ಅವಳು ಯಾವ ಜೈಲ್ಗೆ ಹಾಕಿದ್ರು ಅಂತ, ಕಾಲಾಪಾನಿ ಜೈಲು ಮತ್ತು ಪ್ರೆಸಿಡೆನ್ಸಿ ಜೈಲೆಲ್ಲ ಅವಳ ಹೆಸರನ್ನ ಹುಡುಕಿಸಿ ಯಾವ ಇಯರಲ್ಲಿ ಇದ್ಲು ಅನ್ನೋದೆಲ್ಲ ನೋಡಿಕೊಂಡು ಅಷ್ಟೆಲ್ಲ ರಿಸರ್ಚ್ ಮಾಡಿಕೊಂಡೆ. ಮೇಡಮ್, ನೀರ ಆರ್ಯ ಅವರು ಆ ಕ್ಯಾರೆಕ್ಟರ್ ಅನ್ನೋದೇ ತುಂಬ ಕಾಡುತ್ತೆ ನಮಗೆ ಆ ಸಿನಿಮಾ ನೋಡಿದಾಗ. ಈ ಕ್ಯಾರೆಕ್ಟ್ರಿಗೆ ಯಾವ ಥರ ತಯಾರಿ ಮಾಡಿದ್ರಿ ನೀವು ಅಂತ? ನಾನು ಏನು ತಯಾರು ಮಾಡ್ಕೊಳ್ಳಿಲ್ಲ. ನನಗೇನು ಟಾರ್ಚರ್ ನಮ್ಮ ಪ್ರೊಡಕ್ಷನ್ ಟೀಮಿಂದ ಕೊಡ್ತಾಯಿದ್ರು. ದಿನಾ ಸೆಟ್ಟಲ್ಲಿ ಅಳ್ತಾ ಇದ್ದೆ, ಯಾಕೆಂದರೆ ನನಗೆ ಆರ್ಟ್, ಕಾಸ್ಟ್ಯೂಮ್ ಆಗಲಿ ಎಲ್ಲ ನೋಡ್ಕೋಬೇಕಾಗಿತ್ತು. ಎಲ್ಲ ಟೀಮಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರು. ಸೊ ನಾನು ಹತ್ತು ನಿಜವಾಗ್ಲೂ ಸ್ಟ್ರೆಸ್ಸು ಹಾಗೆ ಕಾಣಿಸುತ್ತೆ. ನನಗಷ್ಟು ದೇಶಾಭಿಮಾನ ಮತ್ತು ಪ್ರೀತಿದಿಂದ ಒಂದೊಂದು ಡೈಲಾಗು ಅದನ್ನು ನಾನೇ ಬರೀತಾ ಇದ್ದಿದ್ದಕ್ಕೆ ಅದು ನನ್ನ ಒಳಗಡೆನೇ ಇತ್ತು. ಅದೆಲ್ಲ ಸ್ಕ್ರಿಪ್ಟ್ ಬರೆಯೋವಾಗಲೇ ನಾನು ಅಳ್ತಾ ಇದ್ದೆ. ಸೊ ಎಮೋಷ್ನಲಿ ನಾನು ಪೂರ್ತಿ ಅದರೊಳಗೆ ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ಅದಕ್ಕೆ ನನಗೆ ಅದು ಸುಲಭ ಆಯಿತು ಆ್ಯಕ್ಟ್ ಮಾಡೋಕ್ಕೆ. ಮೇಡಮ್, ಪಾತ್ರಧಾರಿಗಳ ಸೆಲೆಕ್ಷನ್ ಆಗಿರ್ಬೋದು, ಆವಾಗ ಭಗತ್ ಸಿಂಗ್ ಆಗಿರ್ಬೋದು, ನೇತಾಜಿ ಸುಭಾಷ್ ಅವ್ರ ಸೆಲೆಕ್ಷನ್ ಎಲ್ಲ ಹೇಗಾಯಿತು ಮೇಡಮ್? ಇದೆಲ್ಲ ದೇವ್ರು ನನಗೆ ದಾರಿಗೆ ಕೊಡ್ತಾ ಹೋಗಿದ್ದು. ಶ್ರೇಯಸ್ ತಲ್ಪಡೆ ನೋಡಿ, ನೇತಾಜಿ ಇವಾಗಲೂ ನನಗೆ ಎದ್ದು ಬಂದಂಗೆ ಕಾಣ್ತಾರೆ. ನೇತಾಜಿ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನೇತಾಜಿನ ಹೆಂಗೆ ಸೆಲೆಕ್ಟ್ ಮಾಡಿದೆ ಈ ಥರ ಅಂತ ನಾನು ಹುಡುಕ್ತಾ ಹೋದಾಗ ಅನೇಕರನ್ನ ಮೀಟ್ ಮಾಡಿದಾಗ ಯಾವ ಮುಖ ಮ್ಯಾಚ್ ಆಗುತ್ತೆ, ಯಾರು ವಾಯ್ಸ್ ಟೋನ್ ಮ್ಯಾಚ್ ಆಗುತ್ತೆ, ಯಾರು ಬಾಡಿ ಲ್ಯಾಂಗ್ವೇಜ್ ಮ್ಯಾಚ್ ಆಗುತ್ತೆ ಅಂತ ಕೆಲವರಿಗೆ ಲುಕ್ ಟೆಸ್ಟ್ ಮಾಡಿದ್ವಿ. ಆವಾಗ ನಾನು ಶ್ರೇಯಸ್ ತಲ್ಪಡೆ ಅವ್ರನ್ನ ಡಿಸೈಡ್ ಮಾಡಿಕೊಂಡೆ. ಇವನ್ ನನ್ನ ಗಂಡನ ಕ್ಯಾರೆಕ್ಟರ್ ನೋಡಿ, ಅದೇ ಥರ ವಿಲನ್ ಬಟ್ ಇಂಡಿಯನ್ ಬಟ್ ವರ್ಕಿಂಗ್ ಫಾರ್ ಬ್ರಿಟಿಷರ್ಸ್, ಪ್ರಿಯಾಂಶು ಚಟರ್ಜಿ ಅವ್ರು ಮಾಡಿದ್ರು. ಆಮೇಲೆ ನನ್ನ ತಂದೆ ಕ್ಯಾರೆಕ್ಟರ್ಗೆ ಸುರೇಶ್ ಒಬಿರಾಯ್ ಅವ್ರು ಮಾಡಿದ್ರು. ಮೇಡಮ್, ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಒಂದು ಮೇನ್ ಕ್ಯಾರೆಕ್ಟರ್ ಏನಿದೆ, ಅದರ ಡೆತ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ತುಂಬ ಮಾತುಗಳನ್ನ ಕೇಳಿದ್ವಿ. ಅದ್ರ ತನಕ ಯಾಕೆ ಟಚ್ ಮಾಡಲಿಲ್ಲ ನೀವು, ಯಾಕೆ ಮಾಡಬಾರ್ದು? ಸರ್, ನನಗೆ ತುಂಬ ಕಷ್ಟ ಆಯಿತು. ಈಗ ಆಲ್ರೆಡಿ ನನ್ನ ಫಿಲಮ್ ಮೇಲೆ 4 ಕೇಸ್ ಹಾಕಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಎಲ್ಲ. ಈ ಫಿಲಮಲ್ಲಿ ನೇತಾಜಿ ಕಹಾ ಹೇ ಅಂತ ನನ್ನ ಟಾರ್ಚರ್ ಕೊಟ್ಟರಲ್ಲ ನೀರ ಆರ್ಯಾಗೆ, ಹಾಗೆ ನನ್ನ ಭಾರತೀಯರೇ ನನಗೆ ಟಾರ್ಚರ್ ಕೊಟ್ಟು 4 ಕೇಸ್ ಹಾಕಿದ್ದಾರೆ. ನಾನು ಶೂಟಿಂಗ್ ಮಾಡ್ತಾ 3 ವರ್ಷದಿಂದ ಕೇಸ್ಗಳು ಹ್ಯಾಂಡಲ್ ಮಾಡಬೇಕಿತ್ತು, ಕೇಸ್ಗೆ ದುಡ್ಡು ಕಟ್ಟಬೇಕಾಗಿತ್ತು. ನಾನು ಈ ಸ್ಟ್ರೆಸ್ಸಲ್ಲಿ ಇದನ್ನು ಮುಗಿಸ್ಲಾ ಅಲ್ಲಿಗೆ ಹೋಗ್ಲಾ ಅನ್ನೋ ಇದ್ದಿದ್ದೆ. ನಮ್ಮ ಭಾರತೀಯರೇ ಹಿಂಸೆ ಕೊಟ್ಟಿದ್ದರಿಂದ 1857 ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಲಿಲ್ಲ. ಇವತ್ತು ನನಗೆ ಈ ಫಿಲಮ್ ಮುಗ್ಸೋಕ್ಕೆ ಮುಂಚೆನೂ ಟಾರ್ಚರ್ ಕೊಟ್ಟಿದ್ದು ನಮ್ಮ ಭಾರತೀಯರೇ. ಸೊ ಅದನ್ನು ಕೂಡ ಟಚ್ ಮಾಡೋಕ್ಕೆ ಹೋಗಲಿಲ್ಲ. ನೇತಾಜಿ ಅವ್ರು ಎಲ್ಲಿ ಹೋಗಿದ್ದಾರೆ ಏನು ಅನ್ನೋದು ಆ ವಿಚಾರ ಟಚ್ ಮಾಡಿದ್ರೆ ತಿರ್ಗಿ ನಾನು ಎಲ್ರಿಗೂ ಆನ್ಸರ್ ಕೊಡಬೇಕು. ಆ ಥರ ವಿಚಾರಗಳನ್ನ ತಂದಾಗ ತಿರ್ಗಾ ಎಲ್ಲ ಎನ್ಕ್ವೈರಿ ಶುರು ಆಗುತ್ತೆ. ಮೇಡಮ್, ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಸುದ್ದಿ ಸುಮ್ಮನೆ ಹರಿದಾಡ್ತಿದೆ ಅಂತ ಹೇಳ್ಬೋದು. ಅಂದರೆ ಫೈನಾನ್ಷಿಯಲಿ ಆಗಿರ್ಬೋದು, ಓಕೆ, ಈಗ ಪ್ರೊಡ್ಯೂಸರು ಸೇಫ್ ಇಲ್ಲ ಅನ್ನೋ ಒಂದು ವಾತಾವರಣದಲ್ಲಿ ಇಂಥ ಸಿನಿಮಾ ಆಯ್ಕೆ ಮಾಡೋದಕ್ಕೆ ಏನು ಸ್ಫೂರ್ತಿ ಅಂತ? ಸರ್, ನಾನು ದೇಶಕ್ಕೋಸ್ಕರ ಮಾಡ್ತೀನಿ ಅಂತ ಹೆಜ್ಜೆ ಇಟ್ಬಿಟ್ಟ ಮೇಲೆ ಈ ಸಮಾಜದಲ್ಲಿ ಹೋರಾಟ ಮಾಡ್ತೀನಿ ಅಂತಂದಾಗ ನಿಜವಾಗ್ಲೂ ನೀವು ಹೇಳೋದು ನಿಜ, ದೇಶಭಕ್ತಿ ಚಿತ್ರಗಳನ್ನ ಮಾಡಲ್ಲ. ಸಿನಿಮಾ ಅನ್ನೋದನ್ನ ಒಂದು ಬಿಸ್ನೆಸ್ ಆಗಿ ಟ್ರೀಟ್ ಮಾಡಿದಾಗ ಒಂದು ಐಟಮ್ ಸಾಂಗ್ ಇಡಬೇಕು, ಸಾಂಗ್ ಹಿಂಗೆ ಇರಬೇಕು, ಹೀರೋಯಿಸಮ್ ಹಿಂಗೆ ಇರಬೇಕು, ಅವ್ನು ಬರೋವಾಗ ಹಿಂಗೆ ಇರಬೇಕು, 4 ಜನನ ಹೊಡಿಬೇಕು, ಆವಾಗಲೇ ಥಿಯೇಟ್ರಿಗೆ ಜನ ಬರ್ತಾರೆ ಅನ್ನೋದಕ್ಕೆ ಅಂಥ ಸಿನಿಮಾಗಳನ್ನೇ ಮಾಡ್ತಾರೆ. ಅದು ಯಾವಾಗ ಬಿಸ್ನೆಸ್ ಅಂತ ಟ್ರೀಟ್ ಮಾಡಿದಾಗ ಸಿನಿಮಾನ. ನಾನು ಬಿಸ್ನೆಸ್ ಅಂತ
ಅಂತ ಮಾಡಲಿಲ್ಲ. ನನ್ನ ಸಿನಿಮಾನ ನನ್ನ ದೇಶದ ಲೈಬ್ರರಿಯಲ್ಲಿ ಇಡಬೇಕು. ಈಗ ನೋಡಿ, ಎಲ್ಲರೂ ಲೈಬ್ರರಿಗೆ ಹೋಗಿ ಇವಾಗ ಬುಕ್ಸ್ ಓದಲ್ಲ. ಈಗ ಏನಾಗಿದೆ, ಸಿನಿಮಾ ಮತ್ತು ಮೊಬೈಲಲ್ಲಿರೋ ಕಂಟೆಂಟ್ಗಳೇ ಲೈಬ್ರರಿ ಆಗಿದೆ. ಸೊ ಇನ್ನೊಂದು 10 ವರ್ಷ 20 ವರ್ಷ ಆದಮೇಲೆ ಮಕ್ಕಳು ಹಿಂಗೆ ತೆಗೆದು ನೋಡ್ತಾರೆ ಹೊರತು ಪುಸ್ತಕ ತೆಗೆದು ಓದಲ್ಲ. ಸೊ ನಾನು ಅಂಥ ಲೈಬ್ರರಿಯಲ್ಲಿ ಅನ್ಸಂಗ್ ಹೀರೋಸ್ ಬಗ್ಗೆ ಇದನ್ನು ಇಡಬೇಕು. ನಾನು ಸತ್ತೋದ್ರೂ ಈ ಥರ ಚಿತ್ರಗಳು ಜೀವಂತವಾಗಿರಬೇಕು, ನಶಿಸಿ ಹೋಗಬಾರ್ದು ಅನ್ನೋದು ನನ್ನ ಆಸೆ ಆಗಿತ್ತು. ಬಿಸ್ನೆಸ್ ವೈಸ್ ನನಗೆ ಚೆನ್ನಾಗೇ ವರ್ಕೌಟ್ ಆಯಿತು. ಬಿಕಾಸ್ ತುಂಬ ಜನಕ್ಕೆ ದೇಶಭಕ್ತಿ ಇದೆ, ನಿಜವಾಗ್ಲೂ ಬಂದು ನೋಡ್ತಾರೆ. ನೀವು ನಂಬಲ್ಲ, ಎಲ್ಲ ಕಾಲೇಜವರು ಸಾವಿರ ಜನನ ಕಳಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ತನಕ ಯಾರೂ ಚೆನ್ನಾಗಿಲ್ಲ ಅಂತ ಒಂದು ಲೈನ್ ಕಾಮೆಂಟು ಇಲ್ಲ. ಇಡೀ ದೇಶದಲ್ಲಿ ನೀವು ರಿವ್ಯೂ ತೆಗೆದು ನೋಡಿದ್ರೆ ಎಲ್ಲ ಕಡೆನೂ ಪಾಸಿಟಿವ್ ಆಗಿದೆ, ಒಂದು ಲೈನ್ ನೆಗೆಟಿವ್ ಬರೋದಿಲ್ಲ. ಸೊ ಹಾಗಿರೋವಾಗ ನಾನು ಬಿಸ್ನೆಸ್ ಎಲ್ಲ ನಾನು ಪ್ಯಾಷನೇಟಾಗಿ ನನ್ನ ದೇಶಕ್ಕಾಗಿ ನಾನಾಗಲಿ, ನನ್ನ ನಿರ್ಮಾಪಕರು ಜೈಗೋಪಾಲ್ ಸರ್ ಆಗಿರಲಿ, ನಾವೆಲ್ಲ ಕೊಟ್ಟಿರುವಂಥ ಇದು ಕೊಡುಗೆ ನಾನು ಇಷ್ಟಪಟ್ಟೆ. ಮೇಡಮ್, ಇವಾಗ ಹಳೆಯ ಸಿನಿಮಾಗಳು ನಾವು ನೋಡೋದಾದ್ರೆ ಅದರಲ್ಲಿ ಆರ್ಟ್ ವರ್ಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ತುಂಬ ರಿಯಲಿಸ್ಟಿಕ್ ಆಗಿ ತೋರಿಸಿದೆ. ಅಂದರೆ ಹಳೆ ಕಾಲದಾಗ ನಾವು ಹೋಗ್ಬಿಟ್ಟು ಬರ್ತೀವಿ. ನಾನು ಫಸ್ಟಲ್ಲಿ ಸಿನಿಮಾ ನೋಡಿದಾಗ ಆರ್ಟ್ ವರ್ಕು, ಕ್ಯಾಮ್ರಾ ವರ್ಕ್ ಎಲ್ಲ ಯಾರು ಮಾಡಿದ್ರು, ಅವ್ರ ತಯಾರಿ ಹೆಂಗಿತ್ತು? ಸರ್, ಆರ್ಟ್ ವರ್ಕ್ ಎಲ್ಲ ನಾನೇ ಮಾಡಿದೆ. ಯಾಕೆಂದ್ರೆ ನಂಗೆ ತುಂಬ ಜನ ಆರ್ಟ್ ಡೈರೆಕ್ಟರ್ಗಳು ಬಂದು ಮೋಸ ಮಾಡಿಬಿಟ್ಟು ಹೋದರು. ನಾನು ಏನಾರು ಅದು ತೊಗೊಂಬನ್ರಿ ಅಂತ ಒಂದು ವಾರ ಮುಂಚೆನೇ ಹೇಳಿದರು. ಹಳೇ ಕಾಲದ ನ್ಯೂಸ್ ಪೇಪರ್ ಹಿಂಗೆ ಪ್ರಿಂಟ್ ಆಗಿರಬೇಕು, ಅದು ಗಲೀಜಾಗಿರಬೇಕು, ಬ್ರೌನ್ ಕಲರ್ ಇರಬೇಕು. ಅಂದರೆ ನನಗೆ ಶೂಟಿಂಗ್ 8 ಗಂಟೆ ಅಂದ್ರೂ ಪೇಪರ್ ಇರ್ತಿರಲಿಲ್ಲ. ತಿರ್ಗಾ ನಾನು ಸೆಟ್ಟಲ್ಲಿ ಅಳಕ್ಕೆ ಶುರು ಮಾಡ್ತಾಯಿದ್ದೆ. ಸೊ ಆಮೇಲೆ ನಾನೇ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಅಕ್ಕನ ಹೆಲ್ಪ್ ತೊಗೊಂಡೆ, ದೀಪಾ ಅಯ್ಯರ್ದು. ಸಾನ್ಯಾನು ವರ್ಕ್ ಮಾಡಿದ್ಲು ಇದಕ್ಕೆ, ಸೆಟ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರಬಹುದು, ಎಲ್ಲವನ್ನು. ಕ್ಯಾಮ್ರಾಮನ್ಗಳನ್ನೂ 3 ಜನ ಚೇಂಜ್ ಮಾಡಿದೆ. ಯಾಕೆಂದರೆ ಯಾವ ಕ್ಯಾಮ್ರಾಮನ್ನು ನಾನು ಹೇಳ್ದಂಗೆ ಒಂಚೂರು ಮೂಮೆಂಟ್ ಇಟ್ಕೊಡಿ ಸರ್, ಇದು ದೊಡ್ಡ ಆರ್ಮಿ 500 ಜನ ತಂದಿದ್ದೀವಿ ಅಂದರೆ ಹಿಂಗೆಲ್ಲ ತೋರಿಸ್ಬೇಕು ಅಂತ ಹೇಳಿದ್ರೆ, ಯಾರೂ ನಾನು ಇಷ್ಟು ಕಷ್ಟಪಡ್ತಿರೋ ಅಂಥ ಹೆಣ್ಣು ವುಮೆನ್ ಡೈರೆಕ್ಟ್ರಿಗೆ ಒಬ್ಬರು ನಾನು ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಯಾಕೆಂದರೆ ಅವ್ರದ್ದೇ ಅದು ಒಂದು ಈಗೋ ಇತ್ತು. ಸೊ ಹಾಗಾಗಿ ನಾನು ತುಂಬ ಸ್ಟ್ರಗಲ್ ಮಾಡಿ ಕ್ಯಾಮ್ರಾಮ್ಯಾನ್ಗಳನ್ನೂ ಚೇಂಜ್ ಮಾಡಿ ಒಂದು 3-4 ಜನ ತೊಗೊಂಡು ಮಾಡಿದ್ದೆ. ಮೇಡಮ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅದ್ರ ಬಗ್ಗೆ ಮಾತಾಡಲೇಬೇಕು. ಅವರು ನಿಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಅವರೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿ ನಾವು ನೋಡಿದ್ದೀವಿ. ಈ ಸಿನಿಮಾಗೋಸ್ಕರ ಯಾವ ಥರ ತಯಾರಿ ಆದರೆ, ಅಥವಾ ನೀವು ಅಪ್ರೋಚ್ ಯಾವ ಥರ ಆದ್ರಿ ಅಂತ? ಈ ಸಿನಿಮಾಗೆ ಮೊದಲಿಂದಾನೇ ಜಗಳ ಆಡ್ಕೊಂಡು ತಯಾರಿ ಮಾಡಿದ್ವಿ. ಬಿಕಾಸ್ ಇದು ಏನಾಗುತ್ತೆ, ಗೌತಮ್ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು. ಒಬ್ಬ ನಿರ್ದೇಶಕಿಗೆ ನಂದೊಂದಿರುತ್ತೆ, ಅವನದೊಂದಿರುತ್ತೆ, ಇಬ್ರಿಗೂ ಕ್ಲಾಶ್ ಆಗೋಕ್ಕೆ ಶುರು ಆಗುತ್ತೆ. ನನಗೆ ಹಳೇ ಕಾಲದ ಥರ ಹಾಗೆ ಬೇಕು ಅಂತ ಅನ್ನೋದು, ಅವ್ನು ಹೊಸ ಕಾಲದ ಥರದ್ದನ್ನು ಆ್ಯಡ್ ಮಾಡ್ತೀವಿ ಅನ್ನೋದು. ನನ್ನ ಜನಗಣಮನ ನೀವು ನೋಡಿ, ಇದರಲ್ಲಿ ಹಳೇ ಕಾಲದ ಜನಗಣಮನ ಪೂರ್ತಿ ತೊಗೊಂಬಂದಿದ್ದೀವಿ. ಆಮೇಲೆ ನೇತಾಜಿಯವರ ತುಲಾದಾನದ ಒಂದು ಹಾಡು, ಅದು ಮಹಾರಾಷ್ಟ್ರ ಟೆಕ್ಸ್ಟ್ ಬುಕ್ಕಲ್ಲಿದೆ. ಆ ಪದ್ಯನ ತೊಗೊಂಬಂದಿಲ್ಲಿ ಹಾಡು ಮಾಡಿದ್ದೀವಿ. ಸೊ ಪ್ರತಿಯೊಂದೂ ಹೇಗೆ ಮಾಡಬೇಕು. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಎಲ್ಲ ಗೌತಮ್ ಪಾಪ ನನ್ನೇನು ಕೇಳೇ ಇಲ್ಲ, ಅವನೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾನೆ. ಎವ್ರಿ ಸೀನ್ಗೆ ಇದೇ ರೀತಿ ಎನರ್ಜಿ ಬರಬೇಕು, ಎಲ್ಲಿ ಎಮೋಷನ್ಸು, ಎಲ್ಲಿ ದೇಶಭಕ್ತಿ ಬರಬೇಕು ಅನ್ನೋದನ್ನು ಎಲ್ಲ ಲೈವ್ ಮಾಡಿದ್ವಿ ಯಶ್ರಾಜ್ ಸ್ಟುಡಿಯೋಸ್ಗೆ ಹೋಗಿ ಮುಂಬೈಯಲ್ಲಿ. ಮತ್ತು ಸಿಂಗರ್ಸ್ ಎಲ್ಲ ಹಾಗೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೊ ಗೌತಮ್ ಗೌರವ್ ಇಬ್ಬರೂ ಪೂರ್ತಿ ಎಫರ್ಟ್ ಹಾಕಿ, ಯಾಕೆ ಗೊತ್ತಾ, ನೀವು ಹೇಳ್ದಂಗೆ ಮಾಡ್ರನ್ ಸಿನಿಮಾಗೆ ಕ್ರಿಯೇಟ್ ಮಾಡ್ಬಿಡೋದು ಸುಲಭ. ಹಳೇ ಕಾಲದ್ದು ನೀವು ಅದರಲ್ಲಿ ಬರ್ಮಾದಲ್ಲಿ ಒಂದು ಫೈಟ್ ನಡೆಯುತ್ತೆ, ಪಿ 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 ಅಂತ ಅಲ್ಲಿಂದೇ ಸೌಂಡ್ ಬೇಕು. ಬರ್ಮಾ ಮ್ಯೂಸಿಕ್ನ ರಿಸರ್ಚ್ ಮಾಡೋರಲ್ಲಿ ಹಾಕ್ಕೊಂಡ್ವಿ, ಆ ಥರ ಎಲ್ಲ ಮಾಡಿ. ಮೇಡಮ್, ನಾವು ಎಷ್ಟೋ ಜನ ಹೇಳೋದು ಕೇಳಿದ್ದೀವಿ, ಒಬ್ಬರು ಇದಾಗಿ ನಿರ್ದೇಶನ ಮಾಡೋದು ತುಂಬ ಕಷ್ಟ, ನಿರ್ದೇಶನ ಮಾಡಿ ಆ್ಯಕ್ಟ್ ಮಾಡೋದು ಇನ್ನೂ ಕಷ್ಟ. ಸೊ ಯಾವ ಥರ ಇತ್ತು ನಿಮಗೆ ಚಾಲೆಂಜಸ್ ಅಂತ? ಸರ್, ನೀರಾಗಿ ಹೆಂಗೆ ಪ್ರಾಣ ತೆಗೆದ್ರು ಹಂಗೆ ಪ್ರಾಣ ತೆಗೆದು ನನಗೆ ವಾಪಸ್ ಪ್ರಾಣ ಬರ್ಸ್ಕೊಂಡಿದ್ದೀನಿ. ನಿರ್ದೇಶನ ಮಾಡಿ ಯಾಕೆ ಕಷ್ಟ ಅಂತ ಹೇಳ್ತೀನಿ ಅಂದರೆ, ನಮ್ಮ ಟೆಕ್ನಿಷಿಯನ್ಸಿಂದನೇ ನನಗೆ ಕಷ್ಟ ಆಗಿದ್ದು. ನನ್ನಲ್ಲಿ ಟ್ರೆಮೆಂಡಸ್ ಎನರ್ಜಿ ಇದೆ. ನನಗೆ ಶೋಗನ್ನು ಇಟ್ಟು ಮಾನಿಟ್ರು ಇಟ್ಟಿದ್ರು ಫೋಕಸ್ ಪುಲ್ಲರ್ ಅವ್ರ ಬಗ್ಗೆ ಎಲ್ಲ ಕೇಸ್ ಹಾಕಬೇಕು ಅಂತಿದ್ದೀನಿ. ಅವ್ರುಗಳೆಲ್ಲ ಒಬ್ಬರು ಬಂದು ನನಗೆ, ನಾನು ಆ್ಯಕ್ಟಿವ್ ಮಾಡಿ ಇದು ಮಾಡ್ತಾ ಇದ್ದಾಗ ಒಂಚೂರು ತೋರಿಸಿ ಸರ್, ನನ್ನ ಬ್ಲಡ್ ಇಲ್ಲಿ ಕರೆಕ್ಟ್ ಆಗಿದೆಯಾ ತೋರಿಸಿ. ಏನು ಮೇಡಮ್, ನಾವು ಹೀರೋಗಳಿಗೆ ತೋರಿಸಲ್ಲ, ನಿಮ್ಗೆ ಯಾಕೆ ತೋರಿಸ್ಬೇಕು ಅಂತಾರೆ. ನಾನು ಅದು ಹಿಂದಿ ಫಿಲಮ್ ಅಂತ ನನ್ನ ಕನ್ನಡ ಇವ್ರುಗಳಿಗೆಲ್ಲ ತಂತ್ರಜ್ಞರಿಗೆ 1.5 ಬಾಟ ಕೊಟ್ಟು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಅಷ್ಟು ದುರಹಂಕಾರದಿಂದ ಮಾತುಗಳನ್ನು ಆಡ್ತಾರೆ. ನಾವ್ಯಾಕೆ ನಿಮ್ಗೆ ಶೋಗನ್, ನನಗೆ ತೊಗೊಂಡಿರೋದೇ ನನ್ನ ಶೋಗನ್ನು ಮತ್ತು ಮಾನಿಟ್ರ್ ಬಾಡಿಗೆಗೆ. ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಎದ್ದೋಗು ನೋಡು, ಇಲ್ಲಿ ಬಾ ತಿರ್ಗಾ ಎದ್ದೋಗು ನೋಡೋಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ತಂದು ತೋರಿಸ್ಬೇಕು. ಅದನ್ನು ತೋರಿಸಲ್ಲ. ಎಲ್ರಿಗೂ ತುಂಬ ವಿಮೆನ್ ಡೈರೆಕ್ಟರ್ ಅಂದರೆ ಬೇರೆಯವ್ರಿಗೆಲ್ಲ ಒಂಥರ ಅವ್ರಿಗೆ ಈಗೋ ಹರ್ಟ್ ಮಾಡ್ಕೊಂಡು ಅಹಂಕಾರ ತೋರ್ಸೋಕ್ಕೆ ಬರ್ತಾರೆ. ಸೊ ನಾನು ನಿರ್ದೇಶನನೂ ಮಾಡಿಕೊಂಡು ಆ್ಯಕ್ಟ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಆದರೆ ಈ ಫಿಲಮ್ಗೆ ನನಗೆ ಆ ಕಿರ್ಚಾಡೋದು, ನನ್ನ ಮುಖದಲ್ಲಿ ಸ್ಟ್ರೆಸ್ಸು ಅದೆಲ್ಲ ಬೇಕಿತ್ತು. ನಾನು ಅಳೋದಾಗಿರಲಿ, ಆ ಸೀನ್ಗಳೆಲ್ಲ ನೋಡಿ ಇವಾಗ ನ್ಯಾಚುರಲ್ ಆಗಿ ಬಂದು ಪ್ರತಿಯೊಬ್ಬರು ಈಚೆ ಬಂದ ತಕ್ಷಣ ಮ್ಯಾಮ್ ಏನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ ಅಂತಾರೆ. ಅದು ನಿಜವಾಗ್ಲೂ ಹತ್ತಿರೋದು ನನ್ನ ಸೆಟ್ಟಲ್ಲಿ, ನಿಜವಾಗ್ಲೂ ನಂಗೆ ಅಷ್ಟು ಹಿಂಸೆ ಕೊಟ್ಟಿದ್ರು ಎಲ್ಲರೂ.
ಮೇಡಮ್ ಇನ್ನೊಂದು ಹೇಳೋದಾದ್ರೆ ಕೆಲವರು ಮಾತಾಡೋದು ನಾನು ಇಲ್ಲಿ ಕೇಳಿಸ್ಕೊಂಡೆ, ಕನ್ನಡದಲ್ಲಿ ಈ ಸಿನಿಮಾ ಯಾಕಿಲ್ಲ ಅನ್ನೋದು, ಇದ್ರ ಬಗ್ಗೆ ಯಾವ ಥರ ತೀರ್ಮಾನ ತಗೊಂಡಿದ್ರಿ? ಯಾಕೆ ಅಂದರೆ ನೇತಾಜಿ ಅವರು ಲಾರ್ಜ್ ದೆನ್ ಲೈಫು, ಅವ್ರನ್ನ ಒಂದು ಜಿಯೋಗ್ರಾಫಿಕಲ್ ಬಾರ್ಡ್ರಲ್ಲಿ ನಾನು ಹಾಕೋಕ್ಕಾಗಲ್ಲ. ಸೊ ನೇತಾಜಿ ಅವರನ್ನ ಇಡೀ ದೇಶ ಪ್ರಪಂಚದಾದ್ಯಂತ ತೋರಿಸ್ಬೇಕು ಅಂತಂದಾಗ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ನಾನು. ಇವಾಗ ನಾನೇನೋ ಒನಕೆ ಓಬವ್ವ ಮಾಡ್ತಿದ್ದೀನಿ ಅಂದರೆ ಕರ್ನಾಟಕದಲ್ಲಿ ಮಾಡ್ತೀನಿ, ಭಗತ್ ಸಿಂಗದ್ ಮಾಡ್ತಿದ್ದೀನಿ ಅಂದರೆ ಹಿಂದಿಲಿ ಮಾಡ್ತೀನಿ, ಇಲ್ಲಿ ಹಬ್ಬಕ್ಕ ಮಾಡ್ತೀನಿ ಅಂದರೆ ಇಲ್ಲಿ ಮಾಡ್ತೀನಿ, ಅಲ್ಲಿದ್ದು ಮಾಡಬೇಕು ಅನ್ನೋ ಅಲ್ಲಿದ್ದು ಮಾಡ್ತೀನಿ. ಆ ಥರ ಏನಂದರೆ ನೇತಾಜಿ ಅವ್ರದನ್ನು ಪೂರ್ತಿ ದೇಶಕ್ಕೆ ತಲುಪಿಸ್ಬೇಕು ಅನ್ನೋ ಕಾರಣದಿಂದ ನಾನು ಹಿಂದಿಲಿ ಮಾಡಿದೆ. ಓಕೆ ಮೇಡಮ್, ಕೊನೆಯದಾಗಿ ಸೊ ಪೊಲಿಟಿಷಿಯನ್ಸ್ ತುಂಬ ಜನ ಬಂದು ನೋಡಿದ್ರು, ಇನ್ನು ಯಾರ್ಯಾರಿಗೆಲ್ಲ ನೋಡಿಸೋ ಪ್ರಯತ್ನ ಇದೆ, ಮೋದಿ ಅವರಿಗೆ ರೀಚ್ ಆಡೋದು ಪ್ರಯತ್ನ ಇದೆಯಾ, ಏನಿದೆ ಅಂತ? ಅಫ್ಕೋರ್ಸ್ ನನ್ನ ಹೆಮ್ಮೆ ಪ್ರಧಾನಿಗಳಿಗೆ ಇದನ್ನು ತೋರಿಸ್ತೀನಿ ಒಂದಲ್ಲ ಒಂದಿನ. ಈಗ ಪಾರ್ಲಿಮೆಂಟಲ್ಲಿ ಕೂಡ ಅವರು ಶೋ ಮಾಡಬೇಕು ಅಂತಿದ್ರು ಎಲ್ರಿಗೂ. ನನ್ನ ಹೆಮ್ಮೆ ಅಂದರೆ ಇವತ್ತು ಕಾಂಗ್ರೆಸ್ ಲೀಡರ್ಸು ಕೂಡ ಬಂದೆಲ್ಲರೂ ಚಿತ್ರವನ್ನು ನೋಡಿ ಮತ್ತು ನೇತಾಜಿ ಅವ್ರಿಗೆ ಗೌರವವನ್ನು ಸಲ್ಲಿಸಿದ್ರು. ಬಿಕಾಸ್ ಜಾನ್ವರಿ ತಿಂಗಳು ನೇತಾಜಿಯವರ ಜನ್ಮ ಮಾಸ. ಸೊ ಆ ಮಾಸ ಪೂರ್ತಿ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ನಾನು ಜನವರಿ 2ಕ್ಕೆ ರಿಲೀಸ್ ಮಾಡಿದ್ದು. ಹಾಗೆ ನನ್ನ BJPಯ ಎಲ್ಲ ಲೀಡರ್ಸೂ ಬಂದು ಮೊನ್ನೆ ಫಿಲಮ್ ನೋಡ್ಕೊಂಡು ಹೋಗಿ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನನ್ನ ರಾಜ್ಯಾಧ್ಯಕ್ಷರು ಕೂಡ ಇನ್ನೊಂದು 2-3 ಡೇಸಲ್ಲಿ ಬಂದು ವೀಕ್ಷಿಸ್ತಾರೆ. ಮೇಡಮ್ ಇನ್ನೊಂದು ಏನಂತ ಹೇಳಿದ್ರೆ, ಈ ಗೌರ್ಮೆಂಟಿಂದ ಕೆಲವು ಸಲಹೆಗಳು ಸಿಗ್ತವೆ, ಅಥವಾ ಆರ್ಥಿಕವಾಗಿರ್ಬೋದು ಅಥವಾ ಅವಾರ್ಡ್ಗಳಾಗಿರ್ಬೋದು, ಆ ಥರ ಏನಾದ್ರು ನಿಮಗೆ ಅಪ್ರೋಚ್ ಏನಾದ್ರು ಆಗಿದೆಯೇನು? ಸರ್ ನಾನು ಅದನ್ನೇನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇನ್ನು. ನಾನು ಅದಕ್ಕೆ ನೀವು ನನ್ನ ಫಿಲಮ್ನ ನೋಡಿದ್ರೆ ಎಷ್ಟು ಕಮರ್ಷಿಯಲ್ ಆಗಿ ಮಾಡಿದ್ದೀನಿ, ಕ್ವಾಲಿಟಿ ವೈಸು, ಮ್ಯೂಸಿಕ್ ವೈಸು, ಮತ್ತು ನಾನು ತೊಗೊಂಡಿರೋಂಥ ಆರ್ಟಿಸ್ಟ್ ವೈಸ್ ಎಲ್ಲ ನಾನು ಯಾವುದೂ ಕಾಂಪ್ರಮೈಸ್ ಮಾಡಿ ಡಾಕ್ಯುಮೆಂಟ್ರಿ ಥರ ಮಾಡಿಲ್ಲ. ನೀವೆಲ್ಲರೂ ನೋಡಿದ್ದೀರಾ ಕಮರ್ಷಿಯಲ್ ಎಲ್ಲೂ ಲ್ಯಾಗ್ ಆಗಲ್ಲ. 1 hour 57 minutes ಅಷ್ಟೇ ಇದೆ, ಪಟ ಅಂತ ಹೋಗುತ್ತೆ. ಸೊ ನಾನು ಏನೋ ಒಂದು ನನಗೆ ಕೊಡಲಿ ಅವಾರ್ಡು, ಏನೋ ಒಂದು ನನಗೆ ಆರ್ಥಿಕವಾಗಿ ಸಹಾಯ ಮಾಡಲಿ ಅನ್ನೋ ಕಾರಣದಿಂದ ನಾನು ಮಾಡಿಲ್ಲ ಸರ್ ಸಿನಿಮಾ. ಇಂಥ ಸಿನಿಮಾಗಳು 50 ವರ್ಷ 100 ವರ್ಷ ಜೀವಂತವಾಗಿರುತ್ತೆ. ಬೇರೆ ಸಿನಿಮಾಗಳಿಗೆ 100 days ಓಡ್ತೇನೆ ರೀ, 50 days ಓಡ್ತೇನೆ ರೀ, ಎಷ್ಟು ದುಡ್ಡು ಬಂತು ಅಂತ ಲೆಕ್ಕ ಹಾಕ್ತಾರೆ. ನೀವು ಇನ್ನೊಂದು 20 ವರ್ಷ ಬಿಟ್ಟು ನೋಡಿ, ಬೇಕಾದ್ರೆ ಅವಾಗಲೂ ಈ ಫಿಲಮ್ ನಾನು ಹಾಕ್ಬೋದು. ಪ್ರತಿ ವರ್ಷ ನೇತಾಜಿ ಅವ್ರ ಹುಟ್ಟು ಹಬ್ಬಕ್ಕೆ ಐ ಕ್ಯಾನ್ ರಿಲೀಸ್ ದಿಸ್ ಸಿನಿಮಾ. ಕೊನೆಯದಾಗಿ ಅಭಿಮಾನಿಗಳಿಗೆ ಆಗಿರ್ಬೋದು ಅಥವಾ ಸಿನಿ ಪ್ರೇಕ್ಷಕರಾಗಿದ್ದು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲ ಸಿನಿ ಪ್ರೇಕ್ಷಕರಿಗೂ ಮತ್ತು ನನ್ನ ಇನ್ಸೈಟ್ ರಶ್ ಅವರೆಲ್ಲರೂ ಎಲ್ಲ ಅಭಿಮಾನಿಗಳಿಗೂ ಎಲ್ಲ ವೀಕ್ಷಕರಿಗೂ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮೊಳಗೆ ಒಂದು ದೇಶಭಕ್ತಿ ನಮ್ಮೆಲ್ರಿಗೂ ಇರುತ್ತೆ ಭಾರತೀಯರಾಗಿ. ಆದರೆ ನಾವು ಮನೇಲೇ ಕೂತ್ಕೊಂಡು 4 ಗೋಡೆ ಮಧ್ಯೆ ಅದನ್ನು ಯೋಚನೆ ಮಾಡ್ಕೊಂಡು ಬಿಡಪ್ಪ ನನ್ನ ದೇಶ ಅಂತೀವಿ, ಅಥವಾ ಇಂಡಿಪೆಂಡೆನ್ಸ್ ಡೇ ಬಂದಾಗ ಹೋಗ್ಬಿಟ್ಟು ಜೈಕಾರ ಹಾಕ್ತೀವಿ. ಹಾಗಲ್ಲ, ನಿಮಗೆ ಪ್ರತಿದಿನ ಪ್ರತಿ ಕ್ಷಣ ದೇಶಭಕ್ತಿ ಇರಬೇಕು. ಎಷ್ಟು ಜನ ಗಂಡನ್ನ ಬಿಟ್ಟು, ಮಕ್ಕಳನ್ನ ಬಿಟ್ಟು, ಪ್ರೀತಿಸಿದವನ್ನ ಬಿಟ್ಟು, ಅಪ್ಪ ಅಮ್ಮನ್ನ ಬಿಟ್ಟು ಅಷ್ಟೆಲ್ಲ ಟೀನೇಜಲ್ಲೇ ಹೋಗಿ ಅಷ್ಟೆಲ್ಲ ತ್ಯಾಗ ಮಾಡಿ ನಮಗೆ ಇಂಡಿಪೆಂಡೆನ್ಸನ್ನು ಕೊಟ್ಟಿದ್ದಾರೆ. ಅದನ್ನ ದುರ್ಬಳಕೆ ಮಾಡ್ಕೊಂಬಿಟ್ಟು ಬರೀ ಮೊಬೈಲಲ್ಲಿ ಜೀವನ ಸಾಗಿಸೋದಲ್ಲ. ಒಂದು ನೀವು ಸಾಧಿಸಿ, ಯಾರೂ ಬೇಡ ಅಂತಿಲ್ಲ, ಅದು ಸಾಧನೆ ಮಾಡಬೇಕು. ಅಥವಾ ದೇಶಭಕ್ತಿಗೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ನೀವು ತೊಗೊಳೋದಕ್ಕೆ ಬದ್ಧರಾಗಿರಬೇಕು, ಸಿದ್ಧರಾಗೂ ಇರಬೇಕು. ಸೊ ಈ ಥರ ಚಿತ್ರಗಳು 10-20 ವರ್ಷಕ್ಕೆ ಒಂದು ಬರುತ್ತೆ, ಯಾವಾಗಲೂ ಬರೋದಿಲ್ಲ. ಹಾಗಿರುವಾಗ ಮಕ್ಕಳು ಮಾತ್ರ ನೋಡಬೇಕು ಅಂತಲ್ಲ, ತಂದೆ ತಾಯಿಯಂದ್ರಾಗಿರಲಿ, ದೊಡ್ಡವರಾಗಿರಲಿ, ನೇತಾಜಿಯವ್ರಿಗೆ ಗೌರವ ಸಲ್ಲಿಸೋಕ್ಕೆ, INAಗೆ ಗೌರವ ಸಲ್ಲಿಸೋಕ್ಕೆ, ಮತ್ತು ಮಹಿಳಾ ಯೋಧರಿಗೆ ಗೌರವ ಸಲ್ಲಿಸೋದಕ್ಕೆ ನೀವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಬೇಕು. ಎಲ್ಲೋ ಬರುತ್ತೆ ನನಗೆ OTTಲಿ ಆಮೇಲೆ ನೋಡ್ತೀನಿ ಅನ್ನೋದಕ್ಕಲ್ಲ. ನನ್ನ ಫಿಲಮು ಅಂತ ನಾನು ಹೇಳ್ತಾ ಇಲ್ಲ. ನೀವೆಲ್ಲ ದೇಶಭಕ್ತಿ ಮತ್ತು ಇರುವಂತಹ ಪೇಟ್ರಿಯಾಟಿಕ್ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರೇ, ಇದಿಷ್ಟು ಆಜಾದ್ ಭಾರತ್ ಸಿನಿಮಾದ ಡೈರೆಕ್ಟರು ಹಾಗೂ ನಿರ್ಮಾಪಕರು ಹಾಗೂ ಮುಖ್ಯ ಪಾತ್ರ ಮಾಡಿರುವಂತಹ ರೂಪಾಯಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಅನೀಶ್ ಜೊತೆ ರಾಮ್ ಚೇತನ್, ಬೆಂಗಳೂರು. ನಮಸ್ಕಾರ.